ಇವತ್ತು ಭೇಟಿ ಮಾಡದೆ ಹೋದ್ರೆ ಜೀವನ ಪೂರ್ತಿ ಪಶ್ಚಾತ್ತಾಪ ಪಡ್ತೀರಾ ನರಸಿಂಹರಾವ್. ಅಣ್ಣ, ಹಿಂದೂ ಮತಿ ಕಡೆಯವರು, ನಾನು ಮಾತಾಡ್ತೇನೆ. ಮೇಡಮ್ ಹೇಳ್ತಾ ಇದ್ದಾರೆ ಮುಖ್ಯಮಂತ್ರಿ ಸ್ಥಾನದಿಂದ ಹೆಸರು ವಾಪಸ್ ತಗೋಬೇಕು ಅಂತ. ಆಗಲ್ಲ ಅಂದ್ರೆ? ಹಾಗೇನಾದ್ರೂ ಮಾಡದೆ ಹೋದ್ರೆ ನಾಳೆ ಸುದ್ದಿ ಕರ್ನಾಟಕ ಪೇಪರಲ್ಲಿ ವಿಶ್ವನ್ ಕತೆ ಪೂರ್ತಿ ಪ್ರಿಂಟ್ ಆಗುತ್ತೆ. ಇವತ್ ನಿನ್ ನಿಜವಾದ ಯಜಮಾನಿ ಅದ ಕಣೆ. ಏನೋಪ್ಪ, ನನ್ಗಂತೂ ಇದನ್ನ ಇಟ್ಕೊಳಕ್ ಭಯ ಆಗ್ತಿದೆ ಕಣೋ. ಇನ್ನೀ ಮನೆ ವ್ಯವಹಾರದಲ್ಲಿ ಏನೇ ಹೆಚ್ಚು ಕಡಿಮೆ ಆದ್ರೂ ಅದಕ್ಕೆ ನಾನೇ ಹೊಣೆ ಆಗ್ತೀನಿ. ಏನು ಆದ್ರೆ ಸರಿಯಾಗಿ ನೋಡ್ಕೊಂಡ್ರಾಯ್ತು ಅಷ್ಟೇ. ಏನೋಪ್ಪ, ಅಹಲ್ಯ ಅಕ್ಕ ಅಂತೂ ನನ್ ಮೇಲೆ ಕತ್ತಿ ಮಸಿತಾನೆ ಇರ್ತಾರೆ. ಇನ್ ಎಷ್ಟು ಹುಷಾರಾಗಿದ್ರು ಸಾಕಾಗಲ್ಲ. ಅದೇನ್ ದೊಡ್ಡ ವಿಚಾರ ಅಲ್ಲ ಬಿಡೆ. ಅಂತೂ ಅಹಲ್ಯ ಅಕ್ಕನಿಂದ ಬೀಗದ ಕೈ ತಪ್ಪಲ್ಲ, ನಂಗಷ್ಟು ಸಾಕು. ಯಾಕೋ ನಾಣೆ ನಂಬಿಕೆ ಬರ್ತಾ ಇಲ್ವಾ? ವಿಶ್ವ ನಮ್ಮ ಹತ್ರನೇ ಇದ್ದಾನೆ. ಗುಂಡೋಡ್ ಸಾಯಿಸ್ತೆ ಅನ್ಕೊಂಡ್ಯಲ್ಲ, ಮೋಸ ಮಾಡ್ತೀಯಾ? ಅದಕ್ಕೆ ವಿಶ್ವ ನನ್ನ ಹತ್ರ ಬಂದ. ತಲಹರಟೆ ಮಾತಾಡ್ಬೇಡ. ವಿಶ್ವ ನಿನ್ನ ಹತ್ರ ಇದ್ದಾನೆ ಅನ್ನೋದಕ್ಕೆ ಏನ್ ಸಾಕ್ಷಿ? ಸಾಕ್ಷಿ ಬೇಕಾ ನಿನ್ಗೆ? ಹೆಸರು ವಾಪಸ್ ತಗೊಳ್ಳಿ ನರಸಿಂಹರಾವ್. ಆಗ ವಿಶ್ವ ಏನು ಬಾಯಿ ಬಿಡಲ್ಲ. ಇಲ್ಲಾಂದ್ರೆ ಗೊತ್ತಲ್ಲ, MLA ಸೀಟು ಸಿಗಲ್ಲ. ತಯ್ಯ ಗಾಡಿ. ನಾಳೆ ನೀನು ಪಾಯಸ ಮಾಡ್ಬೇಕಲ್ಲ. ಯಾಕಮ್ಮ, ಏನ್ ವಿಶೇಷ? ವಿಶೇಷ ಏನು ಇಲ್ಲಮ್ಮ. ನರಸಿಂಹ ಚುನಾವಣೆಯಲ್ಲಿ ಗೆದ್ದು ಬಂದಾಗೆಲ್ಲ ನರ್ಮದಾ ಪಾಯಸ ಮಾಡ್ತಿದ್ಲು. ಅದಕ್ಕೆ ನಿನ್ನ ಪಾಯಸ ಮಾಡು ಅಂತ ಹೇಳಿದೆ. ನರ್ಮದಾ ಮಾಡಿದ್ದೆಲ್ಲ ನಾನ್ಯಾಕೆ ಮಾಡ್ಬೇಕು ಅಂತನಾ? ನರಸಿಂಹ ನಿನ್ನಲ್ಲಿ ನರ್ಮದನ್ನ ಕಾಣ್ಲಿ ಅಂತ. ಆಗ ನಿಮ್ಮಿಬ್ಬರ ಸಂಬಂಧನ ಸುಧಾರಿಸುತ್ತೆ. ನಾನೇನ್ ತಪ್ಪು ಮಾಡ್ದೆ? ಮಾತಾಡ್ಬೇಡ ನೀನು. ಯಾಕೆ ಹೀಗೆ ನನ್ನ ಕಾಡ್ತಾ ಇದ್ಯಾ? ನೀನ್ ಯಾರು ಇಲ್ಲಿಗೆ ಬರಕ್ ಹೇಳಿದ್ದು? ಈ ಮನೆಗೆ ಬರೋದೇ ದೊಡ್ಡ ಹಿಂಸೆ ಆಗ್ಬಿಟ್ಟಿದೆ. ಏನ್ ಇನ್ನೂ ನೋಡ್ತಾ ಇದ್ಯಾ? ನಡಿ. ಆ ಇಂದುಮತಿ ಕಡೆಯವರು ವಿಶ್ವನ ತಮ್ಮ ಕಡೆ ಇಟ್ಕೊಂಡಿದ್ದಾರೆ. ನಾನು ಮುಖ್ಯಮಂತ್ರಿ ಸ್ಥಾನದಿಂದ ನನ್ನ ಹೆಸರನ್ನ ಹಿಂದೆ ತಗೊಳ್ಳದೆ ಹೋದ್ರೆ ವಿಶ್ವನ ಹತ್ರ ಪೇಪರ್ನಲ್ಲಿ ಎಲ್ಲಾ ಸತ್ಯನ ಬರ್ಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲ ಬೇಕಿತ್ತಾದ್ರೆ ನೀವು ಮಾಡಿದ ಮೂರ್ಖತನದಿಂದ ನಾನು ಇಷ್ಟು ವರ್ಷ ಕಾಪಾಡ್ಕೊಂಡು ಬಂದಿದ್ದ ಇಮೇಜ್ ಎಲ್ಲ ಹಾಳಾಗೋಯ್ತು. ನೀವು ಇದು ಮದುವೆ ಮಾಡಿಸಿ ಏನ್ ಸಾಧನೆ ಮಾಡಿದಾಗಾಯ್ತು? ನೋಡು, ನೀನು ನನ್ನ ಎದುರು ನಿಂತು ಇಷ್ಟೆಲ್ಲ ಪ್ರಲಾಪ ಮಾಡ್ತಿದ್ಯಲ್ಲ, ಇದಕ್ಕೆ ಕಾರಣ ಆ ಹುಡುಗಿ ಹೋದ್ರು ಮಾತ್ರ ಮರಿಬೇಡ ನೀನು. ನಾನು ಹೇಳ್ತಾ ಇರೋದು ಅದನ್ನೇ. ಆ ಹುಡುಗಿಯಿಂದ ನಾನು ಒದ್ದಾಡೋ ಆಗಾಯ್ತು ಅಂತ. ಯಾವುದಕ್ಕೂ ಜೀವ ಒಂದಿರ್ಬೇಕಲ್ವಾ? ಇವತ್ತು ನೀನು ಸಾವಿತ್ರಿನ ಮದ್ವೆ ಆಗಿದ್ರಿಂದ ಬದುಕಿದ್ಯಾ, ಚುನಾವಣೆ ಎದುರಿಸಿದ್ಯಾ, ಗೆದ್ದು ಬಂದಿದ್ಯಾ. ಅವಳು ಏನಾದ್ರೂ ನಿನ್ನ ಹೆಸರಲ್ಲಿ ಕುಂಕುಮ ಹಚ್ಕೊಳ್ದೆ ಇದ್ದಿದ್ರೆ ಇದೆಲ್ಲ ಇರ್ತಿತ್ತ? ಬೇಡ, ಅವಳು ನನ್ನ ಹೆಸರಲ್ಲಿ ಕುಂಕುಮ ಹಚ್ಕೊಳ್ಳೋದು ಬೇಡ. ನಾನು ಇರ್ತೀನೋ ಸಾಯ್ತೀನೋ ನೋಡೇ ಬಿಡೋಣ. ಸುಮ್ನೆ ಮನೆ ಮಹಾಲಕ್ಷ್ಮಿ ಮನಸ್ಸು ಯಾಕೆ ನೋಯಿಸ್ತೀಯ ನೀನು? ಆಮೇಲೆ ನೀನೇ ಪಶ್ಚಾತ್ತಾಪ ಪಡ್ಬೇಕಾಗತ್ತೆ.